ಇವತ್ತು ಹೇಳ್ತಾ ಇದ್ದೀರಿ ಯಾವುದು ನಿಮ್ಮ ಮೆಟ್ರೋದು ನಮಗೆ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರ ಅದನ್ನು ಜಾಸ್ತಿ ಮಾಡಿದೆ ಬೆಲೆ ನಿಗದಿ ಮಾಡೋದು ಅಂತ ಹೇಳಿ. ನಾನು ನೆನ್ನೆ ಹೇಳಿದೆ ಬೆಂಗಳೂರಿನಲ್ಲಿ ನಮ್ಮದು 80% ಸಾಲದ್ದು ಪ್ಲಸ್ ರಾಜ್ಯ ಸರ್ಕಾರದ ಹಣ, 20% ಮಾತ್ರ ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳಿ ಇಲ್ಲ ಒಂದು ಕಮಿಟಿ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೀವು ಮಾಡ್ಕೊಂಡಂತ ಸಾಲ ತೀರಿಸ್ಲಿಕ್ಕೆ ಆಗದೆ ಕಂತು ಕಟ್ಟಬೇಕಲ್ಲ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು. ಅದು ಕೊಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಕಂತು ಕೊಡಬೇಕು, ಬಡ್ಡಿ ಕಟ್ಟಬೇಕಲ್ಲಿ ಮೆಟ್ರೋ ಯೋಜನೆಗೆ ತಂದಿರೋ ಸಾಲಕ್ಕೆ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ದೇನಿಲ್ಲ ಕೇಂದ್ರ ಸರ್ಕಾರ ಏನ್ ಸತ್ಯ ಹರಿಶ್ಚಂದ್ರ ಇವರು ಸತ್ಯವನ್ನ ಅಲ್ದ ಇನ್ನೇನು ಹೇಳಲ್ಲ. ಇವರು ಸತ್ಯನೇ ನುಡಿಯೋದು. ಇದು ಇವರ ಒಳಗಡೆ ಇರ್ತಕ್ಕಂಥದ್ದು. ಇವತ್ತು ನೆನ್ನೆನೂ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು, ಬೆಲೆ ಏರಿಕೆ ಮಾಡತಕ್ಕಂಥದ್ದು ಮುಂದೂಡಿ ಅಂತ. ಇಲ್ಲ ನಮ್ಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ, ನಮ್ಗೆ ಯಾವುದು ಇಂಟಿಮೇಷನ್ ಇಲ್ಲ, ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಅದು 2 ಕಾಲಂ ನೋಡಿದೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತೇನೆ, ಕೇಂದ್ರ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮಗಳು ಯೋಜನೆಗಳನ್ನ ಕೇಂದ್ರ ಸರ್ಕಾರದಿಂದ ಪಡೀತಕ್ಕಂಥದ್ರಲ್ಲಿ ಸ್ವಲ್ಪ ಯಾವ ನಡವಳಿಕೆ ಇಟ್ಕೋಬೇಕು ಅನ್ನೋದನ್ನ ಒಂದು 100 ಬಾರಿ ಹೇಳಿದ್ದೀನಿ. ನಾನು ಕಡಿಮೆ ಅವಧಿನಲ್ಲಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಖರೀದಿ ಮಾಡಕ್ಕೂ ಕೇಂದ್ರ ಸರ್ಕಾರ, ತೊಗರಿ ಬೆಳೆ ಖರೀದಿ ಮಾಡಕ್ಕೂ ಕೇಂದ್ರ ಸರ್ಕಾರ ಪತ್ರ ಬರೀತೀನಿ. ನೀವ್ಯಾಕಿದ್ದೀರಿ? ಮಾವು ಬೆಲೆ ಕುಸಿತ ಆದ್ರೆ ಕೇಂದ್ರ ಸರ್ಕಾರ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಮಾವಿನ ಬೆಲೆ ಕುಸಿತ ಆದಾಗ ಬೆಂಬಲ ಬೆಲೆ ಕೊಟ್ಟಂಥದ್ದು ಕೇಂದ್ರ ಸರ್ಕಾರದಿಂದ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾನಿಂದ ಮುಖ್ಯಮಂತ್ರಿ ಇದ್ದಾಗ ರಾಜ್ಯದಲ್ಲೇ ಕೊಟ್ಟಿದ್ದೀನಿ, ರಾಜ್ಯ ಸರ್ಕಾರದ ಜನತೆ ದುಡ್ಡನ್ನೇ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ದೂರದ ಬಿಡಿ. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದಾಗ ಯಾವ ರೀತಿಯಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ತಗೋಬೇಕು, ಕಾನ್ಫಿಡೆನ್ಸ್ ತಗೊಳ್ಳದೆ ಇಲ್ಲಿ ಬೀದಿಲಿ ಬಾಯಿಗೆ ಬಂದಂಗೆ ಬೈಯೋದು, ಆಮೇಲೆ ಲೆಟರ್ ಕಳಿಸೋದು. ಎಷ್ಟು ಮಂತ್ರಿಗಳು ಎಷ್ಟು ಸಲ ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಭೇಟಿ ಮಾಡಿ ಮಾತಾಡಿದ್ದೀರಿ, ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ದೀರಿ? ಇವತ್ತು ಈಗಿನ ಬಜೆಟ್ ಏನಿದೆ ಇದು ಪ್ರಧಾನಮಂತ್ರಿಗಳ ಒಂದು ಆತ್ಮನಿರ್ಭರ ಇರ್ಬೋದು, ಭಾರತ ವಿಕಾಸ ಅಂತಕ್ಕಂಥದ್ದು ಅವರ ಒಂದು ಕಲ್ಪನೆ ಏನು ಇಟ್ಕೊಂಡಿದ್ದಾರೆ. ಇವತ್ತಿನ ಈ ಬಜೆಟ್ ಒಂದು ಫೌಂಡೇಶನ್ 2047ಕ್ಕೆ ಯಾವ ರೀತಿಯಲ್ಲಿ ದೇಶ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋಗಬೇಕಾಗಿದೆ. ಎಕನಾಮಿಕಲಿ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ವೃದ್ಧಿ ಮಾಡಬೇಕು, ಉದ್ಯೋಗ ಯಾವ ರೀತಿ ಸೃಷ್ಟಿ ಮಾಡಬೇಕು. ಇವತ್ತು ಗ್ಲೋಬಲ್ ಮಾರ್ಕೆಟ್ನಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಎಕ್ಸ್ಪೋರ್ಟ್ ಎಷ್ಟು ಮಟ್ಟಿಗೆ ಮಾಡಬೇಕು, ಅದಕ್ಕೆ ಶಕ್ತಿಯನ್ನು ಯಾವ ರೀತಿ ವೃದ್ಧಿ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಬಜೆಟ್ ಒಂದು ಫೌಂಡೇಶನ್ ಹಾಕಿದ್ದಾರೆ. ಭದ್ರವಾದಂಥ ರೀತಿಯ ಮುಂದಿನ 20 ವರ್ಷಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಬರತಕ್ಕಂಥದ್ದಕ್ಕೆ ಯಾವ ರೀತಿಯಲ್ಲಿ ನಮ್ಮ ಯೋಜನೆಗಳಿರಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಜೆಟ್ ಒಂದು ದೂರದೃಷ್ಟಿಯ ದೇಶದ ಒಂದು ಹಲವಾರು ರೀತಿಯ ಒಂದು ಬೇರೆ ದೇಶಗಳಿಗೆ ಪ್ರತಿಸ್ಪರ್ಧೆ ಹುಟ್ಟತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಲಯುತವಾಗಿ ಬೆಳೀತಕ್ಕಂಥದ್ದಕ್ಕೆ ಒಂದು ಫೌಂಡೇಶನ್ ಹಾಕಿರತಕ್ಕಂಥ ಬಜೆಟ್ ಇದು. ಈಗ ಕೇಂದ್ರ ಸರ್ಕಾರದಲ್ಲಿ ಹೋಗಿ ವಿಶ್ವಾಸಕ್ಕೆ ತಗೊಳ್ಳೋದಿರ್ಲಿ,
ಬಹುಶಃ ನಿಮಗೆ ಗೊತ್ತಿದೆ, ಈ 2.5 ವರ್ಷದಲ್ಲಿ ಈ ಸರ್ಕಾರ ಆಡಳಿತ ನಡೆಸಬೇಕಾದ್ರೆ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಅವರವರಲ್ಲೇ ವಿಶ್ವಾಸದ ಕೊರತೆ ಇದೆ. ಇನ್ನು ಇವರು ಹೋಗಿ ಅಲ್ಲೆಲ್ಲಿ ವಿಶ್ವಾಸ ಮೂಡಿಸ್ಕೊತಾರೆ? ಇವರಲ್ಲೇ ವಿಶ್ವಾಸ ಇಲ್ಲ. ಇಲ್ಲಿಯವರೆಗೆ ಅವ್ರಿಗೆ ಎಗೋ ಇರಬಹುದು, ಇಲ್ಲ ಅಸೂಯೆ ಇರಬಹುದು. ಏನಪ್ಪ ಮುಗ್ದೇ ಹೋಯ್ತು JDS ಅಂತಿದ್ರು. ಇವತ್ತು ಅಲ್ಲೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇವತ್ತೊಂದು ಒಳ್ಳೆ ಅವಕಾಶ ಕೊಟ್ಟು ಮತ್ತೆ ಅವರ ಬಲಿಯುದ್ಧವಾಗಿ ಬೆಳೀತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿರಲ್ಲ ಅಂತೇಳಿ ಅಸೂಯೆನೂ ಇರಬಹುದು, ನನ್ನ ಅಭಿಪ್ರಾಯದಲ್ಲಿ. ಈಗ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಲ್ಲ, ಈಗ ನನಗೆ ವಿಶೇಷವಾಗಿ ನಾನು ನಿಮ್ಗೆ ಹೇಳೋದು, ಈಗ ಯಾವ ಚೈನಾದವರು ರಿಸ್ಟ್ರಿಕ್ಷನ್ ಹಾಕಿದ್ರು ಮ್ಯಾಗ್ನೆಟ್ನ ಮಾರಾಟ ಮಾಡ್ತಕ್ಕಂಥದ್ರಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು, ಡಿಫೆನ್ಸ್ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂಥ ಈ ಒಂದು RAPM ಏನಿದೆ, ಇದಕ್ಕೆ ರಿಸ್ಟ್ರಿಕ್ಷನ್ ಹಾಕಿದಾಗ ನಾನು ಕೂತು ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡಿ ಆಟೋಮೊಬೈಲ್ ಇಂಡಸ್ಟ್ರಿಯವ್ರು ಬಂದು ನನ್ನ ಮುಂದೆ ಚರ್ಚೆ ಮಾಡಿದಾಗ ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಈ ಒಂದು ಸ್ಕೀಮ್ನ ರೆಡಿ ಮಾಡಿ ಅವ್ರ ಮುಂದೆ ಹೋಗಿ ಕೂತಾಗ 10 ನಿಮಿಷದಲ್ಲಿ ರೆಡಿ ಮಾಡಿದ್ರಲ್ಲ. ಯಾಕೆ ಮಾಡಿದ್ರು? ನಾನು ಧ್ವನಿ ಅವ್ರ ಹತ್ರ ಹೋಗಿ ಮಾತಾಡಿದ್ದಾನೆ ಮಾಡಿದ್ದು. ಧ್ವನಿ ಇಲ್ಲದೆ ಏನಿಲ್ಲ. ಕನ್ನಡಿಗರು ನಮ್ಗೇನು ಧ್ವನಿನ ಸಪ್ರೆಸ್ ಮಾಡಿಲ್ಲ. ಕನ್ನಡಿಗರು ನಮಗೆ ಧ್ವನಿ ಕೊಟ್ಟಿದ್ದಾರೆ. ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀವಿ. ಇವ್ರ ಕೈಲಿ ಹೇಳಿಸ್ಕೋಬೇಕಾ? 50 ವರ್ಷ ಇದ್ರಲ್ಲ ದೇಶದಲ್ಲಿ ನಿರಂತರವಾಗಿ. 1983ರವರೆಗೆ ಕಾಂಗ್ರೆಸ್ ಡೆಲ್ಲಿಲಿ ಆಡಳಿತ, ಇಲ್ಲೂ ಆಡಳಿತ. ಅಲ್ಲೆಲ್ಲ 1 ವರ್ಷ ಗ್ಯಾಪ್ ಬಿಟ್ರೆ 72ರ ಎಮರ್ಜೆನ್ಸಿ ಟೈಮಲ್ಲಿ ಏನ್ ತಂದ್ರಪ್ಪ ನೀವು? ಏನ್ ತಂದ್ರಿ? ನೀವು ಕೊಟ್ಟಿದ್ದ ಕೊಡುಗೆ ಇವತ್ತು KRS, ಅಲ್ಲಿಂದ ಹೇಮಾವತಿ, ಆರಂಗಿ, ಕಬಿನಿ ಜಲಾಶಯ ಕನ್ನಡ ರಾಜ್ಯದ ಜನತೆಯ ದುಡ್ಡಲ್ಲಿ ಕಟ್ಟಿದಂಥ ಜಲಾಶಯಗಳಿವು. ನೀರು ಕನ್ನಡ ನಾಡಿನಲ್ಲಿ ಹರಿತಾ ಇರತಕ್ಕಂಥ ನೀರು ತುಂಬಿಸಿದ್ದು. ಇವತ್ತು ನಾವು ತಮಿಳುನಾಡು ಜೊತೆ ಇಂಥ ಒಂದು ಪರಿಸ್ಥಿತಿಗೆ ಬರಬೇಕಾದ್ರೆ ಯಾರು ಕಾರಣಕರ್ತರು? ನಿಮ್ಮ ಧ್ವನಿ ಎಲ್ಲೋಗಿತ್ತಪ್ಪ? 50 ವರ್ಷ ಇದ್ರಲ್ಲ MP ಗಳು, 28ಕ್ಕೆ 28. ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರ, ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ. ಎಷ್ಟು ಹಣ ತಂದ್ರಿ ಕೇಂದ್ರ ಸರ್ಕಾರದಿಂದ? ದೇವೇಗೌಡರು ಇದ್ದಿದ್ದು 10 ತಿಂಗಳು ಪ್ರಧಾನಮಂತ್ರಿ. ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ತಂದು ಎಷ್ಟು ಸಾವಿರ ಕೋಟಿ ಬಂತು ಕರ್ನಾಟಕಕ್ಕೆ? ನಾವು ಕೊಟ್ಟಿದ್ದೇನು? ನೀವು 50 ವರ್ಷ ಇದ್ರೆ ನೀವೆಷ್ಟು ತಂದ್ರಪ್ಪ ದುಡ್ಡನ್ನ? ನಮ್ಮ ಜನದ ತೆರಿಗೆ ದುಡ್ಡಲ್ಲಿ ಡ್ಯಾಮ್ ಕಡ್ದು ನೀರು ನಿಲ್ಲಿಸ್ತೀವಿ, ನೀರು ಗಂಟಿ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಕಾರಣ ನೀವೇ, ಕಾಂಗ್ರೆಸ್ನವರು ಪ್ರಮುಖವಾಗಿ. ಈಗ ಮೊನ್ನೆ CAG ರಿಪೋರ್ಟ್ ನೋಡಿದಿರ ಬ್ರದರ್? ಎತ್ತಿನಹೊಳೆ ಪ್ರಾಜೆಕ್ಟ್ನಲ್ಲಿ ಏನೇನು ನ್ಯೂನ್ಯತೆಗಳಾಗಿದೆ, ಕಳಪೆ ಗುತ್ತಿಗೆದಾರರು ಕೊಟ್ಟು ಎಷ್ಟು ಹಣ ವ್ಯರ್ಥ ಆಗಿದೆ. ಸುಮಾರು 2,900 ಚಿಲ್ಲರೆ ಕೋಟಿ ಈ ಕೆಲವು ಪಂಪ್ಗಳಿಗೆ, ಮೋಟ್ರುಗಳಿಗೆ ಯಾವುದಕ್ಕೋ ಖರೀದಿ ಮಾಡ್ಕೊಂಬಂದು ಇಟ್ಕೊಂಡ್ರಲ್ಲ, ಅವ್ ಪರಿಸ್ಥಿತಿ ಏನಾಗಿದೆ? ತೂಕಿಡಿದು ಹೋಗವೆ, ಒಂದು ಉಪಯೋಗ ಬರೋದಿಲ್ಲ. 2,900 ಕೋಟಿ ಖರ್ಚು ಮಾಡವ್ರೆ. CAG ರಿಪೋರ್ಟ್ ಇದೆ. ಜಾಣಕಿವುಡು ಈ ಮುಖ್ಯಮಂತ್ರಿಗಳಿಗೆ. ಪಾಪ ಈಗ ಅದು ಎಂಥದ್ದು ನವೆಂಬರಿಗೆ ಕೊಡ್ತಾರ, ಮುಂದಿನ ತಿಂಗಳು, ಈ ವರ್ಷದ ನವೆಂಬರ್ 27 ನವೆಂಬರಿಗೆ ಕೊಡ್ತಾರ ನೀರನ್ನ. ಎಷ್ಟು ಬಾರಿ ಹೇಳಿದ್ರು ಈ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ? ಎತ್ತಿನಹೊಳೆ ನೀರು ಅವರು ಫೌಂಡೇಶನ್ ಹಾಕಿದಾಗ ಹೇಳಿದ್ರು 1 ವರ್ಷದಲ್ಲೇ ಕೊಟ್ಟು ಬಿಡ್ತೀವಿ ಅಂತೇಳಿ. ಆಮೇಲೆ 3 ವರ್ಷ ಅಂದ್ರು. 8,000 ಕೋಟಿಗೆ ಅಂದಾಜು ವೆಚ್ಚ ಮಾಡಿದಂಥ ಎತ್ತಿನಹೊಳೆ ಯೋಜನೆ ಆಮೇಲೆ 13,000 ಕೋಟಿಗೆ ಹೋಯ್ತು, 23,000 ಕೋಟಿಗೆ ಹೋಯ್ತು, ಈಗ 33,000 ಕೋಟಿಗೆ ಹೋಗಿದೆ. ಅವ್ರು ಹೇಳ್ಬೇಕಪ್ಪ, ಗೊತ್ತಿಲ್ಲ ನನಗೆ. 3 ವರ್ಷದಲ್ಲಿ ಕೂಡ 10 ವರ್ಷ ಆಗೋಯ್ತಲ್ಲ ಬ್ರದರ್. ಈಗ ನೀರು ಕೊಡ್ತೀವಿ ಅಂತೇಳಿ ಎತ್ತಿನಹೊಳೆದು ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಕರೆಸ್ತೀವಿ ಅಂತ ಹೇಳಿ, ಎಲ್ಲಿದೆ ನೀರು? ಎಲ್ಲಿದೆ ನೀರು?
ರಾಜ್ಯ ದಿವಾಳಿ ಎಬ್ಸಿ ಹೋಗ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದವ್ರೆ. ದಾಖಲೆಯ ಮುಖ್ಯಮಂತ್ರಿಗಳು ಬೇರೆ. ದೇವರಾಜ ಅರಸು ನಂತರ ಅತ್ಯಂತ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಾಣ ಮಾಡಿದವರು. ಆ ದಾಖಲೆನ ಈ ರಾಜ್ಯ ದಿವಾಳಿ ಮಾಡೋ ಹೋಗೋದಕ್ಕೋಸ್ಕರವಾಗಿ ಆ ದಾಖಲೆ ಮಾಡಕ್ ಹೊರಟವ್ರೆ ನನ್ನ ಅಭಿಪ್ರಾಯದಲ್ಲಿ.